and the media team that has come here. ಅಕ್ಕಪಡೆ ಇದು ಒಂದು ಜರ್ನಿ ನಮ್ದು. ನಾನು ಹೇಳ್ಬೇಕಾಗಿ ಅನ್ಕೊಂಡಿದೆ. ಫಸ್ಟ್ ನಮ್ ಬೀದರ್ ಪೋಸ್ಟಿಂಗ್ ಆದ್ಮೇಲೆ ಯಾವಾಗ್ಲೂ SP ಸರ್ ವಿಷನ್ ಏನಂದ್ರೆ, ಒಂದು ಡಿಸ್ಟ್ರಿಕ್ಟ್ ಸೇಫ್ ಆಗಿರ್ಬೇಕಂದ್ರೆ ಫಸ್ಟ್ ಪ್ರಯಾರಿಟಿ ನಮ್ಮ ವುಮೆನ್ ಸೇಫ್ ಆಗಿರ್ಬೇಕು. ವುಮೆನ್ ಇಡೀ ನಮ್ಮ ಬೀದರಲ್ಲಿ ಅವ್ರು ಸೇಫ್ ಇದ್ರೆ ನನ್ನ ಡಿಸ್ಟ್ರಿಕ್ಟ್ ಸಕ್ಸಸ್ಫುಲಿ ಮುಂದುವರೆದಂಗೆ. ಸೊ ನನ್ನ ಫಸ್ಟ್ ಪ್ರಯಾರಿಟಿ ಹೆಣ್ಮಕ್ಳ ಸೇಫ್ಟಿ ಅಂತ. ಈ ಅಕ್ಕಪಡೆ ಮುಂಚೆ ಬೇರೆ ಬೇರೆ ಪಡೆಗಳಿತ್ತು, ಅದನ್ನ ರೀಸ್ಟ್ರಕ್ಚರ್ ಮಾಡಿ ಅಕ್ಕಪಡೆ ಅಂತ ಒಂದು ಅದಕ್ಕೆ ಒಂದು 10 ಮೆಂಬರ್ಸ್ನ ಅಲೋಕೇಟ್ ಮಾಡಿ, ಆ 10 ಮೆಂಬರ್ಸ್ಗೆ ಯಾವ ಥರ ಪ್ರತಿದಿನ ಏನೇನು ಮಾಡಬೇಕು, ಸ್ಕೂಲ್ಸ್ಗೆ ಹೋಗಬೇಕು, ಯಾವುದ್ಯಾವುದು ಕಡೆಗೆ ಪೆಟ್ರೋಲಿಂಗ್ ಮಾಡಬೇಕು, ಎಸ್ಪೆಷಲಿ ಬಸ್ ಸ್ಟ್ಯಾಂಡ್, ಈ ಪಾಪನಾಶ್ ಕೆರೆ, ಕೆಲವೊಂದು ಸೆನ್ಸಿಟಿವ್ ಏರಿಯಾಸಲ್ಲಿ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ವಿಮೆನ್ಗೆ ಅಲ್ಲಿ ಹೋಗ್ತಾ ಇರಬೇಕು. ಮತ್ತು ಸ್ಕೂಲ್ಸ್ಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ, ಮತ್ತು ಎಲ್ಲೆಲ್ಲಿ ಇಮಿಡಿಯೇಟ್ಲಿ ತೊಂದರೆ ಇರುತ್ತೆ ಯಾರಾದರೂ 112 ಫೋನ್ ಮಾಡಿ ಹೆಣ್ಮಕ್ಳ ತೊಂದರೆ ಇದ್ದಾಗ ಇಮಿಡಿಯೇಟ್ಲಿ ಈ ಅಕ್ಕಪಡೆ ಟೀಮ್ ಅಲ್ಲಿ ಹೋಗಿ ಅವ್ರಿಗೆ ಸ್ಪಂದಿಸಬೇಕು. ಫಸ್ಟ್ ಹ್ಯಾಂಡ್ ಆಗಿ ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಧೈರ್ಯ ತುಂಬಬೇಕು, ಅವ್ರಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಅವ್ರು ಸ್ಪಂದಿಸ್ಬೇಕಂತ ಈ ಪಡೆಯನ್ನ ರಚನೆ ಮಾಡಿ ಒಂದು ಸ್ಟ್ರಕ್ಚರ್ ಕೊಟ್ಟು 1 ವರ್ಷದಿಂದ ಅವರು ಎಲ್ಲ ಕಡೆ ಇಲ್ಲಿ ಬೀದರಲ್ಲಿ ವರ್ಕ್ ಮಾಡ್ತಾ ಇದ್ರು. ಅದರಲ್ಲಿ ನಾನೇನು ಅನ್ಕೊಂಡೆ, ಬೀದರ್ ಬಂದ್ಮೇಲೆ ನಾನು ಏನು ಮಾಡಬಹುದು ಅಂತ, ಸರ್ ಒಂದು ಸಪೋರ್ಟ್ ಆಗಿರಲಿ ಅಂತ ನಾನು ಈ ಅಕ್ಕಪಡೆನ ಜಾಯಿನ್ ಆಗಿ ಸ್ಕೂಲ್ ಕಾಲೇಜಸ್ಗೆಲ್ಲ ಹೋಗಿ ಅವೇರ್ನೆಸ್ ಮಾಡ್ತಾ ಇದ್ವಿ. ಅದನ್ನ ಗುರುತಿಸಿ ಇಡೀ ಸ್ಟೇಟಲ್ಲಿ ಈ ಸಕ್ಸಸ್ಫುಲಿ 1 ಇಯರ್ ಅಕ್ಕಪಡೆ ನಡೆದಿದ್ದನ್ನು ನೋಡಿ ಗುರುತಿಸಿ ಇಡೀ ಸ್ಟೇಟಲ್ಲಿ ಇದೇ ಥರ ಅಕ್ಕಪಡೆ ಯೂನಿವರ್ಸಲಿ ಇದೇ ಸ್ಟ್ರಕ್ಚರ್ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತ ನಮ್ಮ ಗೌರ್ಮೆಂಟ್ ಅದಕ್ಕೆ ತುಂಬ ಸಪೋರ್ಟ್ ಕೊಟ್ಟು ಈಗ ಅದನ್ನು ನಾವು ಇಡೀ ಸ್ಟೇಟಿಗೆ ನಾವು ತಗೊಂಡು ಹೋಗಿದ್ದೇವೆ. ಅದು ಒಂದು ವಿಟ್ನೆಸ್ ಏನಂದರೆ, ಇವತ್ತು ಒಂದು ವೆಹಿಕಲ್ ನಮ್ಮ ಬೀದರ್ಗೆ ಬಂದಿದೆ, ಅದೇ ಥರ ಎಲ್ಲ ಬೇರೆ ಬೇರೆ ಜಿಲ್ಲೆಗೆ ಹೋಗಿದೆ. ಅದಕ್ಕೆ ಪ್ಯೂರ್ ಕ್ರೆಡಿಟ್ ಗೋಸ್ ಟು ಬೀದರ್ ಜಿಲ್ಲೆ. ಇವತ್ತು ಈ ವೆಹಿಕಲ್ ಬೇರೆ ಬೇರೆ ಡಿಸ್ಟ್ರಿಕ್ಟಿಗೂ ಹೋಗ್ಬೇಕಂದ್ರೆ ಅದು ಕ್ರೆಡಿಟ್ ನಮ್ಮ ಬೀದರ್ ಜಿಲ್ಲೆಗೆ ಅಂತ ನಾನು ಹೇಳಲು ತುಂಬ ಇಷ್ಟಪಟ್ಟು ಹೆಮ್ಮೆಯಿಂದ ಹೇಳ್ತೇನೆ. ನಾವು ಬೀದರಲ್ಲಿ ನಮ್ಮ ಅಕ್ಕಪಡೆ ಟೀಮ್ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ತುಂಬ ಉತ್ಸಾಹದಿಂದ ಕೆಲಸ ಮಾಡಿದೆ. ಇದು ಇಲ್ಲಿಗೆ ಮುಗಿಯಲ್ಲ, ಇಲ್ಲಿಂದ ನಾವು ಮುಂದೆ ಇನ್ನೂ ರೀಚ್ ಆಗಬೇಕು ನಮ್ಮ ಹೆಣ್ಮಕ್ಳಿಗೆ. ನಮ್ಮ ಅಕ್ಕಪಡೆ ಏನೇನು ಮಾಡಿದ್ದಾರೆ ಅಂತ ಒಂದು ಚಿಕ್ಕ ಹೇಳಬೇಕಂದ್ರೆ, ನಾವು 1-2 ಚೈಲ್ಡ್ ಮ್ಯಾರೇಜಸ್ ಸ್ಟಾಪ್ ಮಾಡಿದ್ದಾರೆ. ಮತ್ತು ಹೆಣ್ಮಕ್ಳು ರೋಡಲ್ಲಿ ಕೆಲವೊಬ್ರು ಆಲ್ಕೋಹಾಲಿಕ್ ಆಗಿ ಅವ್ರ ಮಕ್ಕಳನ್ನ ಇಟ್ಕೊಂಡು ಕೂತಿದ್ದ ಮಕ್ಕಳನ್ನ ನಾವು ಹೋಗಿ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ದಾರೆ. ಮತ್ತು ಒಬ್ಬರಂತರೂ ನಮ್ಮ ಅಕ್ಕಪಡೆ ಟೀಮಲ್ಲಿ ಒಬ್ಬರು ಅವರಿಗೆ ರೆಸ್ಕ್ಯೂ ಮಾಡುವಾಗ ಕಚ್ಚಿದ್ದಾರೆ ಕೈಗೆ. ಆ ಕಚ್ಚಿದ್ರು ಧೈರ್ಯ ಕಳ್ಕೊಳ್ಳಾರ್ದೆ ಅವರು ಅದನ್ನು ಎದುರಿಸಿ ಅವ್ರನ್ನ ಫೇಸ್ ಮಾಡಿ ಅವ್ರಿಗೆ ರೆಸ್ಕ್ಯೂ ಸೆಂಟರ್ಗೆ ಬಿಟ್ಟಿದ್ದಾರೆ. ಮತ್ತು ಆಕ್ಸಿಡೆಂಟ್ ಆದಾಗ ಒಂದೊಂದ್ಸಲ